ಹಾಯ್ ಎವ್ರಿವನ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ತುಂಬಾ ಸ್ಪೆಷಲ್ ಡೇ. ಏನೋ ತೊಗೊಬರಕ್ಕೆ ಹೋಗ್ತಿದ್ದೀನಿ. ಏನು ಅಂತ ನಿಜವಾಗ್ಲೂ ತುಂಬಾ ಸರ್ಪ್ರೈಸಿಂಗ್ ಅದು. ನನಗಂತೂ ಇಲ್ಲಿ ಮದುವೆಗೆ ಬಂದಾಗಿಂದನೂ ಕೂಡ ಅದೊಂದು ದೊಡ್ಡ ಕನಸು, ದೊಡ್ಡ ಆಸೆಯಾಗಿತ್ತು. ತಗೊಂಡು ಬರಬೇಕು, ಬೇಕು ನನಗದು ಅಂತ. ಆ್ಯಂಡ್ ಅದು ಬಂದರೆ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇರುತ್ತೆ. ಮತ್ತು ನನ್ನಲ್ಲಿನ ಡೈಲಿ ರುಟೀನ್ಸ್ ಏನಿರುತ್ತೆ ಅದರಲ್ಲೂ ಕೂಡ ಒಂದಷ್ಟು ಚೇಂಜಸ್ ಆಗುತ್ತೆ ಅಂತ ಮಂಜುಗೆ ಕೇಳಿದ್ದೆ, ಹಿಂಗೆ ತೊಗೊಂಬರೋಣವಾ ಅಂತ ಹೇಳ್ಬಿಟ್ಟು. ಅವರು ಓಕೆ ಅಂತ ಹೇಳಿದರು. ಬಟ್ ಓಕೆ ಅಂದಿದ್ದಲ್ಲ, ಓಕೆ ಆಗೇನೆ ಇತ್ತು. ಆ ಆಸೆ ಈಡೇರಲಿಲ್ಲ. ಬಟ್ ಇವತ್ತು ಆ ಆಸೆ ಈಡೇರುವಂತಹ ಬ್ಯೂಟಿಫುಲ್ ಡೇ ಆಗೈತೆ ಇದು. ಏನನ್ನು ಬರ್ತಿದ್ದೀವಿ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ನೆಕ್ಸ್ಟ್ ನಿಮಗೂ ಕೂಡ ಗೊತ್ತಾಗುತ್ತೆ. ರಾಯರ ವಿಷಯದಲ್ಲಿ ನನಗಾಗಿರುವಂತಹ ವಿಶೇಷ ಅನುಭವಗಳನ್ನ ನಾನು ನನ್ನ ವಿಡಿಯೋದ ಮುಂದೆ ಹೇಳ್ಕೊಂಡಿದ್ದೀನಿ. ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋನ ನೋಡಿ. ಇದು ನನ್ನ ಸಿಂಪಲ್ ಲುಕ್. ಇಬ್ಬರು ಕೂಡ ರೆಡಿಯಾಗಿ ಇವತ್ತು ನಮ್ಮ ಮನೆಗೆ, ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡ್ಬಿಟ್ಟಿರ್ತೀರ ಯಾರನ್ನು ಕರ್ಕೊಂಡು ಬರೋಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿಬಿಟ್ಟು. ರಾಯರನ್ನ ಕರ್ಕೊಂಡು ಬರೋಕ್ಕೆ ಹೋಗ್ತಿದ್ದೀವಿ. ತುಂಬಾ ಸ್ಪೆಷಲ್ ಡೇ ಇದು. ನಾನು ರಾಯರ ಹತ್ರ ಕೇಳ್ಕೊಂಡಿದ್ದೆ, ನಮ್ಮ ಮನೆಗೆ ನಿಮ್ಮ ಫೋಟೋನ ತೊಗೊಂಡು ಬರೋದು ಒಳ್ಳೇದು ಅನ್ನೋದಾದರೆ ಒಳ್ಳೆಯದಾಗಿ ತೊಗೊಂಡು ಬರೋ ಥರ ಆಗಲಿ ದೇವ್ರೆ ಅಂತ ಹೇಳ್ಬಿಟ್ಟು. ಸೊ ಅದೇ ಥರ ಒಳ್ಳೆಯದಾಗೇ ತೊಗೊಂಡು ಬಂದ್ವಿ. ಹಾಗೆಯೇ ದೇವ್ರಿಗೆ ತುಪ್ಪದ ದೀಪ ಹಚ್ಚೋದಕ್ಕೆ ದೀಪ ತೊಗೊಳ್ಬೇಕಿತ್ತು, ಬ್ರಾಸ್ದು. ಅದು ಕೂಡ ತೊಗೊಂಡೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ಥರದ ದೀಪನ ತೊಗೊಂಡೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ನಿಮಗೂ ಕೂಡ ದೇವ್ರ ವಿಷಯದಲ್ಲಿ ಏನಾದರೂ ಸ್ಪೆಷಲ್ಲಾಗಿ ನೀವು ನಂಬುವಂತಹ ದೇವರಿಂದ ಏನಾದರೂ ಈ ರೀತಿಯ ಒಂದಷ್ಟು ಪವಾಡದ ವಿಷಯಗಳು ಅಥವಾ ಕೋಇನ್ಸಿಡೆನ್ಸ್ ಅನ್ನೋ ಥರ ಏನಾದರೂ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ನನಗೂ ಕೂಡ ಗೊತ್ತಾಗುತ್ತೆ ನೀವು ಇಷ್ಟಪಡೋ ದೇವ್ರು ಕೂಡ ಯಾವುದು ಅನ್ನೋದು ಸಹ. ಹಾಗೆಯೇ ದೇವ್ರ ಫೋಟೋನ ರೆಡಿ ಮಾಡಿಸ್ಕೊಂಡು ಟೆಂಪಲ್ಗೆ ಹೋಗಿ ಅಲ್ಲಿಂದ ಪೂಜೆ ಮಾಡಿಸ್ಕೊಂಡು ಮನೆಗೆ ತೊಗೊಂಡು ಬಂದ್ವಿ. ರಾಯರದ್ದು ಹೊಸ ಫೋಟೋನ ಮಾಡಿಸ್ಕೊಂಡು ಅಲ್ಲಿಂದ ತೊಗೊಂಡು ಬಂದು ಮನೆಯಲ್ಲಿ ಈ ರೀತಿ ಗೋಡೆಗೆ ನಾನು ಸ್ಥಾಪನೆ ಮಾಡಿಕೊಂಡೆ. ಯಾಕಂದರೆ ನನಗಿದೇ ಥರ ಇರೋದು ಜಾಗ. ತುಂಬ ಚೆನ್ನಾಗಿದೆ ಅಲ್ವಾ ಫೋಟೋ. ರಾಯರು ನನಗೆ ಈ ಫೋಟೋ ನೋಡ್ಬಿಟ್ಟು ಬೇರೆ ಫೋಟೋಗಳ ಬಗ್ಗೆ ನನಗೆ ಆಸೆನೇ ಬರಲಿಲ್ಲ. ಇದೇ ಫೋಟೋ ಬೇಕು ಅಂತ ತುಂಬ ಹೊತ್ತೆಲ್ಲ ಕಾದು ಒದ್ದಾಡಿ ಚಿಕ್ಕ ಸೈಜಲ್ಲಿ ಬೇಕು ಅಂತ ಅದು ಆಗದೆ ಮತ್ತೆ ಪುನಃ ಓಕೆ ಇದೇ ಸೈಜಲ್ಲಿ ಆದರೂ ಪರವಾಗಿಲ್ಲ ಇದೇ ಬೇಕು ಅಂದ್ಬಿಟ್ಟು ತೊಗೊಂಡು ಬಂದೆ. ಹಾಗೆಯೇ ಇದು ನೆಕ್ಸ್ಟ್ ಡೇ ನಾನು ಬೆಳಿಗ್ಗೆ ಸಲ ದೇವ್ರ ಫೋಟೋಗೆಲ್ಲ ಗಂಧನ ಹಚ್ಕೊಂಡು ಪೂಜೆನ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬಂದೆ. ಹೇಳಬೇಕು ಅಂದರೆ ಯಾವಾಗಲೂ ಅಷ್ಟೇ ನಾನು ಮನೆಯಿಂದ ಆಚೆ ಹೋಗುವಾಗ ರಾಯರದು ಹೆಸರಾಗಿರ್ಬೋದು, ಫೋಟೋ ಆಗಿರ್ಬೋದು, ರಾಯರಿಗೆ ಸಂಬಂಧಪಟ್ಟಿದ್ದು ಏನಾದರೂ ಸರಿ ನನ್ನ ಕಣ್ಣಿಗೆ ಕಾಣಿಸ್ಲಿ ಅಂತ ಅಂದ್ಕೊಂಡು ಹೋಗ್ತೀನಿ. ಅವಾಗೆಲ್ಲ ನನಗೆ ರಾಯರದು ಸಿಕ್ಕಿದೆ ತುಂಬ ಸಲ. ಅಂದರೆ ಆ ಕ್ಷಣ ಮಾತಾಡ್ತಾ ಇರ್ತೀನಿ ಮಂಜು ಜೊತೆ. ಮಂಜು ಇವತ್ತು ನಾನು ರಾಯರದ್ದು ಏನೋ ನೆನೆಸ್ಕೊಳ್ಬೇಕು ಅನ್ಕೊತಾ, ಅಂದರೆ ಏನಾದರೂ ಸಿಗಬೇಕು ನನಗೆ ಅನ್ಕೊತಿದ್ದೆ, ಇನ್ನೂ ಏನೂ ಸಿಕ್ಕಿಲ್ಲ ಅಂತ. ಒಂದು ಸಲ ಅಂತೂ ನನ್ನ ಎದುರುಗಡೆ ಆಟೋದಲ್ಲಿ ರಾಯರಿದ್ದಾರೆ ಅಂತ ಹೋಯ್ತು. ಅದು ಮಂಜು ಹತ್ರ ಹೇಳೋ ಹೊತ್ತಿಗೆ ನಿಜವಾಗ್ಲೂ ಅದೆಲ್ಲ ಒಂದೊಂದು ಕ್ಷಣಗಳು ಹೆಂಗೆ ಅನಿಸ್ಬಿಡುತ್ತೆ ಅಂದರೆ ಇದೊಂಥರ ಪವಾಡ ಅನ್ನೋ ಥರ. ಆ್ಯಂಡ್ ಇವತ್ತು ಕೂಡ ಅಷ್ಟೇ ನನಗಾಗಿದ್ದು. ಅಲ್ಲಿ ನಮ್ಗೆ ಯೋಚನೆನೇ ಇಲ್ಲ ದೇವ್ರದ್ದು ಈ ಥರದ್ದೊಂದು ಪ್ರಸಾದ ನಮಗೆ ಸಿಗುತ್ತೆ ಅನ್ನೋದು ಒಂದು ಕ್ಷಣಕ್ಕೂ ಯೋಚನೆ ಇರಲಿಲ್ಲ. ಈ ಫೋಟೋ ಆಸೆ ಪಟ್ಟಿದೆ, ಇದು ಸಿಗ್ತಾ ಇಲ್ವಲ್ಲಪ್ಪ, ಈ ಸೈಜ್ ಕರೆಕ್ಟಾಗಿ ಮಾಡಿಕೊಡ್ತಾ ಇಲ್ವಲ್ಲ ಅಂತ ಒಂಥರ ಮನಸ್ಸಲ್ಲಿ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇತ್ತು. ಕೊನೆಗೆ ಈ ಫೋಟೋನೇ ತೊಗೊಳ್ಳೋ ಥರ ಕೂಡ ಆಯಿತು ನನಗೆ. ಅದ್ರ ಜೊತೆಗೆ ಹೇಳಬೇಕು ಅಂದರೆ ರಾಯರು ಫೋಟೋನ ನಾನಿವತ್ತು ಗುರುವಾರದ ದಿನ ಮನೆಗೆ ತೊಗೊಂಡು ಬರ್ತಾಯಿದ್ದೀನಿ. ಅದ್ರ ಜೊತೆಗೆ ಇನ್ನೂ ಸ್ಪೆಷಲ್ ಏನಂದರೆ ಮಂತ್ರಾಲಯದಿಂದ ಬಂದಿದ್ದು ಏನು ಮಂತ್ರಾಕ್ಷತೆ ಮತ್ತು ಪ್ರಸಾದ ಕೂಡ ನನಗೆ ಸಿಕ್ತು. ಸಾರಿ, ನನಗೆ ಅದು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿಯಾಗುತ್ತೆ. ನಾನು ತಗೊಂಡು ಬಂದಾಗಲೂ ಕೂಡ ರಾಯರ ಫೋಟೋನ ಇಟ್ಬಿಟ್ಟು ನೈಟ್ ಟೈಮು ಕೂಡ ಹತ್ಕೊಂಡು ಕೂಡ ಥ್ಯಾಂಕ್ ಯು ಹೇಳ್ಕೊಂಡೆ. ನೋಡ್ತಾ ಇದ್ದೀರಾ ಮಂತ್ರಾಕ್ಷತೆ ಮತ್ತು ಅದ್ರದ್ದು ಸ್ವೀಟ್ ಕೂಡ ಸಿಕ್ಕಿದೆ, ಪ್ರಸಾದ. ಈ ಒಂದು ಅದ್ಭುತವಾದ ಅಮೃತ ಹೇಗೆ ಸಿಕ್ತು ಅಂದರೆ, ನಾವು ಫೋಟೋ ತೊಗೊಬರೋಕ್ಕೆ ಅಂತ ಕುಶಾಲನಗರ ಹೋಗಿದ್ವಿ. ಅಲ್ಲಿ ಮಂಜು ಹೇಳಿದ್ರು ಅವ್ರ ಕಝಿನ್ಗೆ ಹುಷಾರಿಲ್ವಂತೆ, ಬಾ ಹೋಗಿ ನೋಡ್ಕೊಂಡು ಬಂದುಬಿಡೋಣ ಹಂಗೇನೆ ಅಂದ್ಬಿಟ್ಟು. ಆಯಿತು ಅಂದ್ಬಿಟ್ಟು ಸುಮ್ಮನೆ ಹೋದ್ವಿ. ಬಟ್ ಅಲ್ಲಿ ಅವರು ಒಂದು ತಿಂಗಳಿಗಿಂತ ಮುಂಚೆ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿಂದ ಪ್ರಸಾದ ತೊಗೊಂಡು ಬಂದಿದ್ರಂತೆ. ಆಮೇಲೆ ಅವರು ಕೇಳಿದ್ರು ಏನಂಗೆ ಈ ಕಡೆ ಬಂದಿದ್ರಿ ಅಂತ. ಹೀಗೆ ಫೋಟೋ ತೊಗೊಂಡು ಹೋಗೋಕ್ಕೋಸ್ಕರ ಬಂದಿದ್ವಿ ಅಂತ. ಅವರು ಅಯ್ಯೋ ಹಿಂಗೆ ಅಂತ ಗೊತ್ತಿದ್ರೆ ನಾನು ಮಂತ್ರಾಲಯದಲ್ಲೇ ತೊಗೊಂಡು ಬಂದುಬಿಡ್ತಿದ್ದೆ ಅಂತ ಎಲ್ಲ ಹೇಳ್ಕೊಂಡು ನನ್ನ ಹತ್ರ ಪ್ರಸಾದ ಇದೆ ಬನ್ನಿ ಅಂದ್ಬಿಟ್ಟು ಪ್ರಸಾದನ ಕೊಟ್ಟರು.
ಬಟ್ ಮಂತ್ರಾಲಯದ್ದೇ ಪ್ರಸಾದ ಇದೇ ಫಸ್ಟ್ ಟೈಮ್ ನನಗೆ ಈ ಥರ ಸಿಕ್ಕಿದ್ದು. ಇನ್ನು ಬೇರೆ ಥರದಲ್ಲೆಲ್ಲ ರಾಯರು ಫೋಟೋ ನೋಡಬೇಕು ಅಂತ ಬೆಳಗ್ಗೆಯಿಂದ ಸಂಜೆವರೆಗೂ ಹೊರಗಡೆ ಎಲ್ಲಾದರೂ ಇದ್ದಾಗ ಎಲ್ಲೂ ಕಾಣಿಸಿರಲ್ಲ. ಏನು ದೇವ್ರೆ, ನಾನು ರಿಟರ್ನ್ ಹೋಗ್ತಾ ಇದ್ದೀನಿ ಮನೆಗೆ, ನೀವು ಕಾಣಿಸ್ಲೇ ಇಲ್ವಲ್ಲ ನನಗೆ ಅಂತ ಹೇಳಿಬಿಟ್ಟು ಒಂದು ಸಲ ಜಸ್ಟ್ ತಿರುಗದೆ ಅಷ್ಟೇ, ಅಲ್ಲೇ ರಾಯರು ಫೋಟೋ ಕೂಡ ಕಾಣಿಸಿತ್ತು. ಆ ಥರ ತುಂಬ ಸಲ ಆಗಿದೆ ನನಗೆ. ಅವಾಗೆಲ್ಲ ನನಗನ್ಸಿದೆ ರಾಯರು ನನ್ನ ಜೊತೆಗೇ ಇದ್ದಾರೆ, ಯಾವಾಗಲೂ ನನಗೆ ಬೆನ್ನೆಲುಬಾಗಿರ್ತಾರೆ ಅಂತಲೇ ಫೀಲ್ ಆಗ್ತಾ ಇರುತ್ತೆ. ತುಂಬಾ ಖುಷಿಯಾಗುವಂತಹ ಕ್ಷಣಗಳು ಅದೆಲ್ಲ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಹಾಗೆ ರಾಯರನ್ನ ಯಾರಾದರೂ ಆರಾಧಿಸೋರಿದ್ರೆ ಮಾರ್ಚ್ 6ನೇ ತಾರೀಕು ಅವ್ರದ್ದು ವರ್ಧಂತಿ ಇದೆ. ಆವಾಗ ಅಕ್ಷರ ಮಾಲಿಕನ ಕೇಳಿ ತುಂಬಾ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.